ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸಾರಿಗೆ ಜೋರಾಗಿ ಅಂತ ಚಪ್ಪಾಳೆ ಹೊಡೆಯೋಣ. ಬರ್ತಾ ಇಲ್ಲ ಚಪ್ಪಾಳೆ ನನಗೆ. ಹಾಗೆ ಕರ್ನಾಟಕ ಧ್ಯಾನ ಮಹಾಯಜ್ಞ 2 ಈ ಪ್ರೋಗ್ರಾಂ ನಡೀತಾ ಇದೆ. ಈ ಕೂಡಲ ಸಂಗಮ ಸಾನ್ನಿಧ್ಯದಲ್ಲಿ ಈ ಒಂದು ಪ್ರೋಗ್ರಾಂ ಕೂಡ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ಥ್ಯಾಂಕ್ ಯು. ನನ್ನ ಹೆಸರು ವಿರೂಪಾಕ್ಷಿ ಅಂತ. ನಾನು 2012 ಸಮಯದಲ್ಲಿ ನಾನು ಧ್ಯಾನಕ್ಕೆ ಬಂದೆ. ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನನ್ನ ಜೀವನ ಚೆನ್ನಾಗಿತ್ತು. ಒಳ್ಳೆ ಕಂಪನಿಯಲ್ಲಿ ಕೆಲಸ, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಒಂದು ಕುಟುಂಬ ಕೂಡ, ಎಲ್ಲ ಕರೆಕ್ಟಾಗಿತ್ತು. ಆದರೆ ನನಗೆ ಏನೆಲ್ಲ ಸವಲತ್ತು ಇತ್ತು ಎಲ್ಲ ಇದ್ರೂ ನನಗೆ ಒಂದು ನೆಮ್ಮದಿ ಇರಲಿಲ್ಲ, ಒಂದು ಶಾಂತಿ ಇರಲಿಲ್ಲ. ಸಮಸ್ಯೆಗಳು ಜಾಸ್ತಿ, ಮಾನಸಿಕ ಹಿಂಸೆ ಜಾಸ್ತಿ. ಪ್ರತಿಯೊಂದು ಕೆಲಸ ಮಾಡಿದ್ರೂ ನೆಮ್ಮದಿ ಇರಲಿಲ್ಲ. ಏನೋ ಒಂದು ಕಳ್ಕೊಂಡಿದ್ದೆ ಅಂತ ಅನಿಸ್ತಿತ್ತು. ಅದಕ್ಕಾಗಿ ಎಷ್ಟೋ ದೇವಸ್ಥಾನಗಳು ಎಲ್ಲ ಒಂದು ಗುರುಗಳ ಹತ್ರ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ, ಸುಮಾರು ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳೋದಕ್ಕಾಗಿ. ಸಾಯಿಬಾಬಾ ಟೆಂಪಲ್ ಅಂತೆ, ಈಶ್ವರ ಟೆಂಪಲ್ ಅಂತೆ, ಆಂಜನೇಯ ಸ್ವಾಮಿ ಟೆಂಪಲ್ ಅಂತೆ, ಯಾಕಂದ್ರೆ ನನ್ನ ಸಮಸ್ಯೆಗಳು ಪರಿಹಾರ ಅಲ್ಲಿ ಸಿಗುತ್ತೆ ಅಂತ. ಆದರೆ ನಾನು ಸುಮಾರು ಒಂದು 7-8 ವರ್ಷ ಇದೇ ಕೆಲಸ ಮಾಡ್ತಾ ಇದ್ದೆ. ಆದರೂ ನನ್ನ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ. ದುಃಖ ಜಾಸ್ತಿ ಆಯಿತು, ಕಷ್ಟ ಜಾಸ್ತಿ ಆಯಿತು, ಅವಮಾನಗಳು ಜಾಸ್ತಿ ಆಯಿತು, ಮಾನಸಿಕ ಹಿಂಸೆ ಜಾಸ್ತಿ ಆಯಿತು, ನೆಮ್ಮದಿ ಇರಲಿಲ್ಲ. ಏನು ಊಟ ಮಾಡಿದ್ರೂ ಸರಿಯಾಗಿ ಊಟ ಹೋಗ್ತಿರ್ಲಿಲ್ಲ. ಎಷ್ಟು ನಿದ್ದೆ ಮಾಡಬೇಕಂದ್ರೆ ನಿದ್ದೆ ಬರ್ತಾ ಇರಲಿಲ್ಲ. ಮದುವೆ ಆಯಿತು. ಮದುವೆ ಆದಮೇಲೆ ಸಂಸಾರ, ವ್ಯವಹಾರ, ವ್ಯಾಪಾರ, ಜೊತೆಗೆ ಕೆಲಸ ಇವೆಲ್ಲ ಇತ್ತು. ಇದೆಲ್ಲ ಇದ್ರೂ ನನಗೇನು ನೆಮ್ಮದಿ ಅಂತ ಸಿಗಲಿಲ್ಲ. ಸಮಸ್ಯೆ ಬಂದಾಗ ನಾವು ಎಲ್ಲ ಕಡೆ ಹೋಗಿ ಬಂದೆ, ನನಗೇನು ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ. ಎಷ್ಟು ಸಮಸ್ಯೆ ಬಂತು ನನಗೆ ಅಂತಂದರೆ, ಕೊನೆಗೆ ನಾನು ಒಂದು ಸಮಯದಲ್ಲಿ ಸೂಸೈಡ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೆ. ನಾನು ಸೂಸೈಡ್ ಯಾಕೆ ಮಾಡ್ಕೋಬೇಕು ಅಂತ ನಿರ್ಧಾರ ಬಂತು ಅಂದರೆ, ಒಬ್ಬ ಮನುಷ್ಯನಿಗೆ ಎಲ್ಲ ಮುಗಿದೋದ್ಮೇಲೆ, ಎಲ್ಲ ಕಷ್ಟಗಳು ಬಂದ ಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾನೆ, ಜೀವನ ಮಾಡೋದು ಬೇಡ, ನಾನು ಸೂಸೈಡ್ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ. ಆ ಒಂದು ಸಂದರ್ಭ ಕೂಡ ನನ್ನ ಜೀವನದಲ್ಲಿ ಬಂತು. 2012 ಮೇ 24ನೇ ತಾರೀಕು. ನಾನಿನ್ನೂ ಅವಾಗಿನ್ನೂ ಧ್ಯಾನಕ್ಕೆ ಬಂದಿರಲಿಲ್ಲ. ಮೇ 24, 2012ರಲ್ಲಿ ನಮ್ಮ ಬೆಂಗಳೂರು ಕನಕಪುರ ರೋಡ್ ಏನಿದೆಯೋ, ಅಲ್ಲಿ ಕನಕಪುರ ರೋಡ್ ಹತ್ರ ಒಂದು ನೈಸ್ ರೋಡ್ ಅಂತ ಬರುತ್ತೆ. ಆ ನೈಸ್ ರೋಡಿಗೆ ಹೋಗಿದ್ದೆ ನಾನು. ಸಂಜೆ 2012 ಮೇ 24ನೇ ತಾರೀಕು ಸಾಯಂಕಾಲ 6:45 ನಾನು ಸೂಸೈಡ್ ಮಾಡ್ಕೋಬೇಕಂತ ನಾನು ಹೋಗಿದ್ದು. ಸೂಸೈಡ್ ಮಾಡ್ಕೋಬೇಕಂದ್ರೆ ಯಾವ ಥರ ಸೂಸೈಡ್ ಮಾಡ್ಕೋಬೇಕು, ಏನಾದರೂ ತಗೊಳ್ಬೇಕಾ, ಏನಾದರೂ ವಿಷ ತಗೊಳ್ಬೇಕಾ, ನೇಣಕ್ಕೋಬೇಕಾ, ಇವೆಲ್ಲ ಆಲೋಚನೆ ಬಂತು. ಆದರೆ ಒಂದು ಸ್ಪಾಟಲ್ಲಿ, ಇಲ್ಲಿ ನೈಸ್ ರೋಡ್ ಏನಿದೆಯಲ್ಲ, ಆ ಒಂದು ಸ್ಪಾಟಲ್ಲಿ ದಿನನಿತ್ಯ ಒಂದು ಆಕ್ಸಿಡೆಂಟ್ ಆಗ್ತಾ ಇತ್ತು. ಅಲ್ಲಿ 2 ವೀಲರ್ ಜಾಸ್ತಿ. ಆ ಒಂದು ಸ್ಪಾಟಿಗೆ ಹೋಗ್ಬಿಟ್ಟು ಸಾಯಬೇಕು ಅಂತ ನನಗೆ ಒಂದು ಮನಸ್ಸಲ್ಲಿ ಬಂತು. ಆ ಸಮಯದಲ್ಲಿ ಆ ಸ್ಪಾಟಿಗೆ ಹೋಗ್ಬಿಟ್ಟು ನನ್ನ ಗಾಡಿಯಿಂದ ನಾನೇ ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯಬೇಕಂತ ನಾನು ಹೋಗ್ತಾ ಇದ್ದೆ. ಯಾಕಂದರೆ ಎಷ್ಟು ಕಷ್ಟಗಳು, ದುಃಖಗಳು ಯಾರೂ ಸರಿ ಮಾಡೋಕ್ಕಾಗಲಿಲ್ಲ. ನನಗೆ ಸಮಾಧಾನ ಮಾಡೋಕ್ಕೆ ಯಾರು ಇರಲಿಲ್ಲ. ಇವೆಲ್ಲವನ್ನು ನೋಡಿಕೊಂಡಾಗ ನಾನು ಸೂಸೈಡ್ಗೆ ಹೋಗ್ಬೇಕಂದಾಗ ಅವಾಗ ಒಂದು ಫೋನ್ ಬಂತು ನನಗೆ. ನನ್ನ ಸ್ನೇಹಿತ ವಿರೂಪಾಕ್ಷ ರೆಡ್ಡಿ ಅಂತ ಹೇಳ್ಬಿಟ್ಟು ಬಳ್ಳಾರಿಯಲ್ಲಿರ್ತಾರೆ, ಅವ್ರು ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದಾಗ ಕೊನೆ ಫೋನ್ ಇದು,
ಮಾತಾಡಿಬಿಡೋಣ ಅಂತಂದಾಗ ಮಾತಾಡ್ತಾ ತುಂಬ ಅಳ್ತಾ ಇದ್ದೆ ನಾನು. ಎಷ್ಟು ಅಳ್ತಾ ಇದ್ದೆ ಅಂದರೆ ಅಷ್ಟು ಅಳ್ತಾ ಇದ್ದೆ. ಕೊನೆಗೆ ಅದು ಇದೇ ಲಾಸ್ಟ್ ಆಗೋಗ್ಬಿಡಲಿ ಅಂತ. ಕೊನೆಗೆ ಅವ್ರು ಏನೋ ಮಾಡಿಬಿಟ್ಟು ನಾನು ಸೂಸೈಡ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದ ಸಮಯವನ್ನು ಮಿಸ್ ಮಾಡಿಬಿಟ್ಟು ಆ ಒಂದು ಸಮಯನ ಇದು ಮಾಡಿಬಿಟ್ರು. ವಾಪಸ್ ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ ನನಗೆ ಅವ್ರೇನು ಫೋನ್ ಮಾಡಿದ್ರಲ್ಲ ಅವ್ರ ಹತ್ರ ನೀವು ಮತ್ತೆ ಮಾತಾಡಿದೆ, ಎಲ್ಲಿದ್ದೀರ ಸರ್ ನೀವು ಅಂತ. ನಾನು ಬಳ್ಳಾರಿ ಬಂದ್ಬಿಡು, ನಾನು ಸಿಗ್ತೀನಿ, ನಿಮ್ದು ಏನೇ ಪ್ರಾಬ್ಲಮ್ ಅದು ನಾನು ಸಾಲ್ವ್ ಮಾಡ್ತೀನಿ. ಏನಷ್ಟು ಸೂಸೈಡ್ ಮಾಡ್ಕೊಂಡಂಥ ಪ್ರಾಬ್ಲಮ್ಮು, ಏನೇನು ತೊಂದರೆ ಮಾಡಿದ್ಯಾ, ಯಾರಿಗೆಲ್ಲ ಕೊಲೆ ಮಾಡಿದ್ಯಾ, ನೀನು ಏನು ದೊಡ್ಡೇನು ಮಾಡಿದ್ಯಾ, ಏನೆಲ್ಲ ನೀನು ಮಾಡಿದ್ಯಾ, ನೀನೇನು ಮಾಡಿದ್ರೆ ನಿನಗೇನು ತೊಂದರೆ ಆಗಲಿಲ್ಲ ನಾನು ನೋಡ್ಕೊತೀನಿ ಅಂದರು. ಸರ್ ನಾನು ಕೊಲೆ ಮಾಡಿಲ್ಲ, ಏನು ಮಾಡಿಲ್ಲ, ಆದರೆ ಮಾನಸಿಕವಾಗಿ ನಾನಾಗಿ ನನ್ನ ಕೊಲೆ ನಾನು ಮಾಡ್ಕೊತಾ ಇದ್ದೀನಿ, ನನಗೆ ಆಗ್ತಾಯಿಲ್ಲ ಅಂದಾಗ ಅವರೊಂದು ಸಮಯ ಮಿಸ್ ಮಾಡಿದ್ರು. ಆ ಟೈಮಲ್ಲಿ ನನಗೆ ಬಳ್ಳಾರಿಗೆ ಬಂದಾಗ ನನಗೆ ಧ್ಯಾನ ಅಂತ ಪರಿಚಯ ಮಾಡಿದವರು ಅನ್ನಪೂರ್ಣಮ್ಮ ಅಂತೇಳಿ. ಆ ಅನ್ನಪೂರ್ಣಮ್ಮವರು ನನಗೆ ಒಂದಿನ ಧ್ಯಾನ ಹೇಳ್ಕೊಡ್ತಾರೆ. ನಾನು ಬೆಳಿಗ್ಗೆ ಬಳ್ಳಾರಿಯಲ್ಲಿದ್ದಾಗ ಬನ್ನಿ ನಮ್ಮ ಮನೆಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿದಾಗ ಅವ್ರ ಮನೇಲಿ ಕೂತ್ಕೊಂಡಾಗ ಅವ್ರು ಧ್ಯಾನಕ್ಕೆ ಕುಂದಿಸು. ಅದಕ್ಕಿಂತ ಮುಂಚೆ ನನಗೆ ಧ್ಯಾನ ಮಾಡು ಅಂತ ಹೇಳ್ತಾರೆ, ಮಾಡಲ್ಲ. ಅದಕ್ಕಿಂತ ಮುಂಚೆ ನನ್ನ ಅಕ್ಕ ಸಾಕಿದಂಥ ಅಕ್ಕ ಕೂಡ ಅವರು ಧ್ಯಾನ ಮಾಡು ಅಂತ ಹೇಳ್ತಾರೆ, ಮಾಡಲ್ಲ. ಕೊನೆಗೆ ಇದೆಲ್ಲ ಪ್ರಾಬ್ಲಮ್ ಬಂದಾಗ ಅನ್ನಪೂರ್ಣಮ್ಮ ಅವರು ನನಗೆ ಧ್ಯಾನ ಮಾಡು ಅಂತ ಹೇಳ್ತಾರೆ. ಅವತ್ತು ಧ್ಯಾನಕ್ಕೆ ಕೂತ್ಕೊಂಡೆ ಮೀಡಿಯನ್ ಮಾಸ್ಟರ್ಸ್. ಅವತ್ತು ನಾನು ಕೂತ್ಕೊಂಡಾಗ ಎಷ್ಟು ಸಮಸ್ಯೆ ಇತ್ತು, ಕಷ್ಟ ಇತ್ತು, 1 ಅವರ್ನಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತು. ಅಷ್ಟು ನಿರಾಲಾಗ್ಬಿಡುತ್ತೆ. ನಾನು ಇಷ್ಟೊಂದು ಕಷ್ಟ ಏನಿರಲಿಲ್ಲ, ಇವತ್ತು ಒಂದು ಧ್ಯಾನಕ್ಕಾಗಿ 1 ಅವರ್ ಧ್ಯಾನ ಮಾಡೋದು ಇಷ್ಟು ಸಮಸ್ಯೆ ಪರಿಹಾರ ಆಯಿತಾ? ನಾನು 3 ವರ್ಷದಿಂದ ನಮ್ಮ ಅಕ್ಕ ಹೇಳಿದ್ರು, ಬೇರೆಯವ್ರು ಹೇಳಿದ್ರು, ನಾನು ಮಾಡಲಿಲ್ಲ. ಆವಾಗಲೇ ನಾನು ಇಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದಾಗಿತ್ತಲ್ಲ ಅಂತ ಅಂದ್ಕೊಂಡೆ. ಅವತ್ತು ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸಾಲ್ವ್ ಆದಮೇಲೆ ದಿನನಿತ್ಯ ಧ್ಯಾನ ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ಮದುವೆಯಾಗಿ ಸುಮಾರು ಒಂದು 6-7 ವರ್ಷ ಆಗಿತ್ತು. ಮದುವೆಯಾಗಿ ಅದು 6 ವರ್ಷ ಆಗಿದ್ರೂ ಮಕ್ಕಳಾಗಿರಲಿಲ್ಲ. ಅದಕ್ಕೋಸ್ಕರ ನಾವು ತೋರಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ. ತೋರಿಸ್ತಾ ಇರಬೇಕಾದ್ರೆ 4-5 ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತಾ ಇದ್ದಾಗ ಅಲ್ಲಿಂದ ಅಲ್ಲಿಗೆ ಹೋಗಿ ಅಂತ ಕೊನೆಗೆ ನಮಗೆ ಕಳಿಸಿರೋದು ಬೆಂಗಳೂರಲ್ಲಿ ಡಾಕ್ಟರ್ ಗುಣಶೀಲ ನರ್ಸಿಂಗ್ ಹೋಮ್ ಅಂತಿದೆ. ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದಾಗ ಅವರು ಪ್ರತಿ ತಿಂಗಳು ಟೆಸ್ಟ್ ಮಾಡ್ತಾ ಇದ್ದರು ಇಬ್ಬರನ್ನ. ಕೊನೆಗೆ ಒಂದು 14 ತಿಂಗಳು, 1 ವರ್ಷ ಮೇಲಾಯಿತು. ಪ್ರತಿ ತಿಂಗಳು ಹೋದಂಗೆಲ್ಲ ಟೆಸ್ಟ್ ಮಾಡೋದೇ ನಮ್ಮನ್ನು, ಏನು ರಿಸಲ್ಟ್ ಹೇಳ್ತಾ ಇರಲಿಲ್ಲ. ಆಮೇಲೆ ಕೊನೆಗೆ ಒಂದು 14-15 ತಿಂಗಳು ಆದಮೇಲೆ ಅವ್ರು ಹೇಳಿದ್ರು, ಎಲ್ಲ ಫೈಲೆಲ್ಲ ತೆಗೆದುಬಿಟ್ಟು ನಿಮಗೆ ಮಕ್ಕಳಾಗಲ್ಲ, ನಿಮಗೆ ಚಾನ್ಸಸ್ ಇಲ್ಲ ಅಂತ. ಯಾವಾಗ ಮಕ್ಕಳಾಗಲ್ಲ ಅಂದಾಗ ನಮಗೆ ಸಮಸ್ಯೆ ಅಲ್ಲೇ ಸ್ಟಾರ್ಟ್ ಆಯಿತು. ಫ್ಯಾಮಿಲಿಯಲ್ಲಿ ನಮ್ಮ ಮನೆಯವರು ಕೂಡ ತುಂಬ ಹಿಂಸೆ ಕೊಡೋಕ್ಕೆ ಶುರು ಮಾಡಿಬಿಟ್ರು. ತುಂಬ ಏನೋ ಒಂದು ಆಲೋಚನೆಗಳು ಬಂದುಬಿಡ್ತು ಮಾನಸಿಕವಾಗಿ ಇಬ್ಬರಿಗೂ. ಆ ಟೈಮಲ್ಲಿ ನಾನು ಸೂಸೈಡ್ಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ದು. ಯಾವಾಗ ಅವ್ರು ಡಾಕ್ಟ್ರು ಮಕ್ಕಳಾಗಲ್ಲ ಅಂತ ಹೇಳಿದಾಗ ಅದು ಭಾಳ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ಆಮೇಲೆ ಬಳ್ಳಾರಿಗೆ ಬಂದಾಗ ನಮಗೆ ಧ್ಯಾನ ಅಂತ ಏನು ತಿಳಿಸಿದ್ರು. ಎಲ್ಲ ಮಾಸ್ಟರ್ಗಳೆಲ್ಲ ಹೇಳ್ತಾ ಇದ್ದರು, ನೀವು ಧ್ಯಾನ ಮಾಡಿ ಅಂತ. ಫಸ್ಟ್ ನಮಗೆ ಧ್ಯಾನ ಮಾಡಿದ್ದು ಏನಂತಂದರೆ ಗ್ರೂಪ್ ಮೆಡಿಟೇಷನ್. 41 ದಿನ ನಮ್ಮ ಮನೆಯಲ್ಲಿ ಧ್ಯಾನ ಮಾಡಿದ್ವಿ. ಆ 41 ದಿನದಲ್ಲಿ ನಾನು ಎಲ್ಲ ಕಲ್ತ್ಕೊಂಡೇನೆ. ಎಲ್ಲ ಬಳ್ಳಾರಿ ಮಾಸ್ಟರ್ಗಳಲ್ಲಿ ಬಂದ್ಬಿಟ್ಟು ಸಂದೇಶ ಹೇಳೋದೆಲ್ಲ ಮಾಡ್ತಾಯಿದ್ದು. 41 ಡೇಸಲ್ಲಿ ನಾವು ಮಣ್ಣಲ್ಲಿ ಧ್ಯಾನ ಮಾಡಿದ್ವಿ. ಮನೆಯಲ್ಲಿ ಸ್ಟಾರ್ಟ್ ಮಾಡಿದಾಗ ಧ್ಯಾನ ಸ್ಟಾರ್ಟ್ ಮಾಡಿದಾಗ ಕೇವಲ ಒಂದು 10 ಜನ ಬರ್ತಾಯಿದ್ರು. ಕೊನೆಗೆ 41 ದಿನ ಮುಗಿಯೋದೊಳಗೆ 150-200 ಜನ ಬಂದು ಕೂತ್ಕೊಳ್ತಿದ್ರು ನಮ್ಮ ಮನೆಯಲ್ಲಿ. ಅಷ್ಟೊಂದು ವೈಬ್ರೇಷನ್ ಆ ಮನೆಯಲ್ಲಿ ಇತ್ತು. ಆಮೇಲೆ ಸಾಮೂಹಿಕ ಧ್ಯಾನದಲ್ಲಿ ಅಷ್ಟೊಂದು ಪವರ್ ಇರುತ್ತೆ. ಎಲ್ಲಿ ಒಂದು ಸಾಮೂಹಿಕ ಧ್ಯಾನ ಇರುತ್ತೆ, ಈ ಗ್ರೂಪ್ ಮೆಡಿಟೇಷನ್ ಇರುತ್ತೆ, ಅಲ್ಲಿ ಪವರ್ಫುಲ್ ಇರುತ್ತೆ. ಅದೇ ಥರ ಪವರ್ಫುಲ್ ಅಲ್ಲಿ ನಾನು ನೋಡಿದ್ದು ನಾನು. ಆವಾಗ ಮುಕ್ತಾಯ ಸಮಾರಂಭದಲ್ಲಿ ನಾವೇನು ಮಾಡಿದ್ವಿ, ಮುಕ್ತಾಯ ಸಮಾರಂಭ ಮಾಡಬೇಕಾದಾಗ ಒಂದು ಫಂಕ್ಷನ್ ಮಾಡ್ತೀವಿ. ಆ ಫಂಕ್ಷನಲ್ಲಿ ನಾವು ಅಡುಗೆ ಮಾಡಿದ್ದು ಎಷ್ಟು ಜನಕ್ಕೆ ಅಂದರೆ 200 ಜನಕ್ಕೆ ನಾವು ಅಡುಗೆ ಮಾಡಿಸಿದ್ವಿ. ಎಲ್ಲ ಮಾಸ್ಟರ್ಗಳು ಬಂದಿದ್ದರು. ಒಂದು 200 ಮಂದಿಗೆ ಅಂತ ಅಡುಗೆ ಮಾಡಿಸಿದ್ವಿ ಅಷ್ಟಕ್ಕೆ. ಆದರೆ ಜನಗಳು ಬರ್ತಾಯಿದ್ರು. ಒಂದು 450 ಜನ ಬಂದರು. ಆದರೆ ನಾವು ಮಾಡಿಸಿರೋದು ಅಡುಗೆ 200 ಜನಕ್ಕೆ, ಇಲ್ಲಿ 450 ಜನ ಬಂದರೆ ನಾನು ಅಡುಗೆ ಜಾಸ್ತಿ ಮಾಡಿಸ್ಬೇಕಾ ಅಂತ ನಾನು ಕೇಳ್ತಾ ಇದ್ದೆ. ಒಬ್ಬ ಮಾಸ್ಟರ್ ಬಂದರು, ಎಲ್ಲ ಪತ್ರಿಸಾರ್ ನೋಡ್ಕೊತಾರೆ, ನೀವೇನು ಮಾಡೋಕ್ಕೆ ಹೋಗ್ಬೇಡ್ರಿ, ಎಷ್ಟು ಜನಕ್ಕೆ ಮಾಡಿದರೆ ಅಷ್ಟೇ ಜನಕ್ಕೆ ಇರಲಿ, ಇನ್ನು 400 ಜನ ಬಂದರೆ ಅಷ್ಟು ಜನ ಊಟ ಮಾಡ್ತಾರೆ ನೋಡಿ, ನೀವು ವಿಸ್ಮಯ ಆಗಿರುತ್ತೆ ಅಂತ ಒಬ್ಬರು ಹೇಳಿದರು. ಸರಿ ಬಿಡು, ಮತ್ತೆ ಊಟದಲ್ಲಿ ಆ ಥರ ಮಾಡೋದು ಬೇಡ, ಮತ್ತು ಮರ್ಯಾದೆ ಒಂದು ಪ್ರಶ್ನೆ ಇದು ಅಂದ. ಇಲ್ಲ ನೀವು ಸುಮ್ಮನೆ ಇರಿ, ಆಗತ್ತೆ ಅಂತ. ಹಾಗೆ ಸುಮ್ಮನೆ ಇದ್ದೀವಿ. ನಾವು ಮಾಡಿಸಿದ್ದು ಅಡುಗೆ 200 ಜನಕ್ಕೆ, ಅಲ್ಲಿ ಬಂದು ಊಟ ಮಾಡಿದ್ದು 450 ಜನ ಊಟ ಮಾಡಿದ್ದಾರೆ.
ಇದು ಹೇಗಂತ ಗೊತ್ತಿಲ್ಲ. ಯಾಕಂದರೆ ಒಂದು ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ಆ ಒಂದು ಅಷ್ಟು 450 ಜನ ಊಟ ಮಾಡಿ ಮತ್ತೆ ಒಂದು 20 ಜನಕ್ಕೆ ಊಟ ಹೊಡೆದಿದ್ದು. ಅವಾಗ ಅವರು ಹೇಳಿದ್ರು, ನೋಡಿದ ಪಕ್ಷ ನಾನು ಹೇಳಿದ್ರಲ್ಲ, ಎಲ್ಲ ಪತ್ರಿ ಸಾರ್ ನೋಡ್ಕೊಳ್ತಾರೆ, ನೀವು 200 ಜನಕ್ಕೆ ಅಡುಗೆ ಮಾಡಿಸಿದರೆ ಇಲ್ಲಿ ಊಟ ಮಾಡಿದ್ದು 450 ಜನಕ್ಕೆ ಊಟ ಆಗಿದೆ. ಇದೇ ಒಂದು ಧ್ಯಾನದ ಮಹಿಮೆ, ಇದೇ ಒಂದು ಏನು ಗ್ರೂಪ್ ಮೆಡಿಟೇಷನ್ ಶಕ್ತಿ ಇರುತ್ತೆ ಅಂತ. ಆದರೆ ಆ ಟೈಮಲ್ಲಿ ಏನಾಯಿತು ಅಂದರೆ, ರುದ್ರರೆಡ್ಡಿ ಅಂತ ಬಳ್ಳಾರಿಯಾಗಿದ್ದಾರೆ, ಅವರು ಬಂದ್ಬಿಟ್ಟು ನಾನು ಹಗ್ ಮಾಡಿಕೊಂಡ್ರು. ಹಗ್ ಮಾಡ್ಕೊಂಡಾಗ ಒಂದು 4-5 ಜನ ಸೈಡಿಗೆ ಇಟ್ಕೊಂಡು ಲೇಡೀಸ್ ಎಲ್ಲ ನೋಡ್ತಾ ಇದ್ರು. ರುದ್ರರೆಡ್ಡಿ ಸಾರು ನನ್ನ ಹತ್ರ ಮಾತಾಡೋದು, ನಾನು ಹಗ್ ಮಾಡ್ಕೊಂಡದ್ದು. ಆ ಟೈಮಲ್ಲಿ ಪತ್ರಿ ಸಾರು ಅವರು ರೂಪದಲ್ಲಿ ಬಂದ್ಬಿಟ್ಟು ನಾನು ಹಗ್ ಮಾಡ್ಕೊಂಡದ್ದು ಆ 7-8 ಜನ ಲೇಡೀಸ್ ನೋಡಿದ್ದಾರೆ. ಸಾಕ್ಷಾತ್ ಪತ್ರಿ ಸಾರೇನೆ ಬಂದ್ಬಿಟ್ಟು ನಾನು ಹಗ್ ಮಾಡಿಕೊಂಡು ಆ ಒಂದು ವಿಷನ್ಸ್ ಅವ್ರಿಗೆ ಕಾಣಿದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಕೊನೆಗೆ ಮಕ್ಕಳಾಗಲ್ಲ ಅಂತ ನಾವೇನು ಡಾಕ್ಟ್ರು ಹೇಳಿದರು, ಮತ್ತೆ 41 ದಿನ ಮನೆಗೆ ಧ್ಯಾನ ಮಾಡಿರಿ ನೀವು ಇಬ್ಬರು ಕೂತ್ಕೊಂಡು ಗಂಡ ಹೆಂಡತಿ ಅಂದರು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ 41 ದಿನ ಮಂಡಲ ಧ್ಯಾನ ಮನೆಗೆ ಮುಗಿಸಿದ್ವಿ. ನಾವಿಬ್ಬರೇ ಮತ್ತೆ ಒಂದು ಮಕ್ಕಳು ಆಗಲಿ ಅಂತ ಹೇಳ್ಬಿಟ್ಟು 41 ದಿನ ಧ್ಯಾನ ಮಾಡಿದಾಗ ಬೆಳಿಗ್ಗೆ 3 ಗಂಟೆಗೆ ಎದ್ಬಿಟ್ಟು 3ರಿಂದ 4, 4ರಿಂದ 5 2 ಅವರ್ಸ್ ಎವ್ರಿ ಡೇ 41 ದಿನ ಮಾಡ್ತಾಯಿದ್ವಿ. ಮಾಡ್ತಾ 10 ದಿನ ಆಯಿತು, 20 ದಿನ ಆಯಿತು, 25 ದಿನ, 30 ದಿನ ಆಯಿತು, 35 ದಿನ ಆಯಿತು, 38 ದಿನ. ಇನ್ನು 41 ದಿನ ಮುಗಿಯಕ್ಕೆ 3-4 ದಿನ ಇದೆ. 38 ದಿನ ಆಯಿತು. ಅವತ್ತು ನಮ್ಮ ಮನೆಯವರು ಚೆಕ್ ಮಾಡಿದಾಗ ಪಾಸಿಟಿವ್ ಅಂತ ಬಂದಿದೆ. ಅಂದರೆ ಅವ್ರು ಟೆಕ್ಸ್ಟ್ ಮಾಡಿದಾಗ ಪಾಸಿಟಿವ್ ಅಂತ ಬಂತು. ಮತ್ತೆ ಅಲ್ಲಿ ಬಳ್ಳಾರಿಗೆ ಹೋಗಿ ಡಾಕ್ಟರ್ ಗೀತಾ ಅರವಿಂದ್ ಅಂತ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಹೋದಾಗ ಚೆಕ್ ಮಾಡಿದಾಗ ವೇದಶ್ರೀ ನೀನು ಪ್ರೆಗ್ನೆನ್ಸಿ ಇದೆಯಾ ಅಂತ ಹೇಳಿದ್ರು ಅವರು. ಅಂದರೆ 41 ದಿನ ಧ್ಯಾನ ಮಾಡಿದ್ರಿಗಿನ ಮಕ್ಕಳಾಗುತ್ತೆ ಎಂಬುದು ಇದೊಂದು ಕಾರಣ. ಸೊ ಇನ್ನೊಂದು ಏನಂತಂದರೆ, ನಾನು ನಿನ್ನೆ ಒಂದು ಸ್ವಲ್ಪ ಹೇಳ್ತಾ ಇದ್ದೆ ನನ್ನ ಅನಾರೋಗ್ಯ ಪ್ರಾಬ್ಲಮ್. ಈಗ ರೀಸೆಂಟಾಗಿ ಮಾರ್ಚ್ 10ನೇ ತಾರೀಕಿಗೆ ನನಗೆ ಸ್ಟ್ರೋಕ್ ಆಯಿತು ಅಂತ ನಿನ್ನೆ ಹೇಳ್ತಾ ಇದ್ದೆ. ಅದು ಸ್ಟ್ರೋಕ್ ಆಗಬೇಕಂತಂದರೆ ನನಗೆ ಗೊತ್ತಿಲ್ಲ ಅದು ಏನಂತ. ಆದರೆ ಆ ಸ್ಟ್ರೋಕ್ ಆದಾಗ ನನ್ನ ಮಾತುಗಳ ನಿಂತ್ಕೊಂಡೋಯ್ತು. ನಿಂತ ತಕ್ಷಣ ಮಾತಾಡೋಕ್ಕಾಗ್ತಾಯಿಲ್ಲ, ಬೆವರು ಬರ್ತಾ ಇದೆ ಬಾಡಿಯಲ್ಲಿ, ಈ ಕೈ ಹೀಗೆ ಹಿಂಗೆ ತಿರುಗ್ಕೊಂತ ಇದೆ, ಎಷ್ಟು ಹಿಂಗೆ ಮಾಡಿದ್ರೂ ವಾಪಸ್ ಹಿಂಗೆ ಆಗ್ತಾ ಇದೆ. ಈ ಥರ ಕೈ ಹಿಂಗಿರ್ಬೇಕಾಗಿತ್ತು, ಅದು ಹಿಂಗೆ ಹೋಗ್ತಾ ಇದೆ, ನಾನು ಹಿಂಗಂತೀನಿ ಹಿಂಗೆ ಹೋಗ್ತಾ ಇದೆ. ಸುಮಾರು ಒಂದು 2 ಅವರ್ಸ್ 3 ಅವರ್ಸ್ ಹಂಗೆ ಆಯಿತು. ಕೊನೆಗೆ ಅಲ್ಲಿ ಮನೆಯಲ್ಲೇ ಒಂದು ಫೋಟೋ ಹಾಕಿದ್ದೀನಿ, ಪತ್ರಿ ಸರ್ ಫೋಟೋ. ಆ ಫೋಟೋದರ್ತಿ ನಿಂತ್ಕೊಂಡ್ಬಿಟ್ಟು ನಾನು ಮತ್ತೆ ಹೇಳಿದೆ, ನನ್ನ ಉಳಿಸೋದಿತ್ತು ಅಂದರೆ ಉಳಿಸಿ, ನಾನು ಕೆಲಸ ಮಾಡ್ತೀನಿ. ಅಕಸ್ಮಾತ್ ನನ್ನ ಕೆಲಸ ಮುಗಿದೋಯ್ತು, ನನ್ನ ಸಾವು ಬಂದಿದೆ ಅಂತ ನಾನು ಅದಕ್ಕೂ ಸಿದ್ಧವಾಗಿದ್ದೀನಿ ಅಂತಂದಾಗ ಆ ಫೋಟೋದ ಹತ್ರ ಮಾತಾಡ್ತಿದ್ರೆ, ಆ ಫೋಟೋ ನನ್ನ ಹತ್ರ ಮಾತಾಡಿದೆ. ಪತ್ರಿ ಸರೇನೆ ಆ ಫೋಟೋದ ಮೂಲಕ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಅಂದರೆ ಆ ಕಣ್ಣುಗಳಿಂದ ಅವ್ರ ಕಣ್ಣಿಂದ ನನ್ನ ನೋಡ್ತಾ ಇದ್ದಾರೆ, ನಿನಗೇನಾಗಿಲ್ಲ ಸುಮ್ಮನೆ ಇರು ಅಂತ. ಅವತ್ತು ಅವ್ರು ಮಾತಾಡಿದ್ದು ನನಗೆ ಬಾಯಿ ಕೇಳಿಸ್ಕೊಂಡೆ, ಯಾಕಂದ್ರೆ ಪತ್ರಿ ಸಾರದ ವಾಯ್ಸ್ ಗೊತ್ತಲ್ಲ ನಮಗೆ. ಆ ಒಂದು ವಿಷನ್ಸ್ ಕೂಡ ಅವತ್ತು ನನಗಾಗಿರೋ ಒಂದು ಇನ್ಸಿಡೆಂಟು, ನನಗಾಗಿರೋ ಒಂದು ಪ್ರಾಬ್ಲಮ್ಮು ಪತ್ರಿ ಸಾರ್ ಒಂದು ಫೋಟೋ ನನಗೆ ಸರಿ ಮಾಡಿದ್ದೆ. ಪತ್ರಿ ಸಾರ್ ಹತ್ರ ನಾನು ಕೇಳ್ಕೊಂಡಂಥ ಒಂದು ಏನಿತ್ತು ಒಂದು ಸಂಕಲ್ಪ, ನೀವೇನಾದರೂ ನನ್ನ ಕೆಲಸ ಮುಗೀತು ಅಂತ ಇತ್ತು ಅಂದರೆ ನಾನು ಬಾಡಿ ಬಿಡೋಕ್ಕೂ ರೆಡಿ ಇದ್ದೀನಿ, ಇಲ್ಲ ಕೆಲಸ ಮಾಡಬೇಕು ನಮ್ದು ಏನಾದ್ರು ಇದು ಕೆಲಸ ಇದೆ ಅಂತಲೇ ನನ್ನ ಉಳಿಸಿ ನಾನು ನಿಮ್ಮ ಕೆಲಸನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂದಾಗ ಆ ಫೋಟೋ ನನ್ನ ಹತ್ರ ಮಾತಾಡಿಬಿಟ್ಟು ಕಣ್ಣುಗಳಿಂದ ಅವ್ರ ಕಣ್ಣು ನನ್ನ ಕಣ್ಣು ಒಂದೇ ನೋಡ್ತಾ ಇದೆ. ಆ ಒಂದು ವಿಷನ್ಸ್ ನಾನು ನೋಡಿದ್ದು ನನ್ನ ಪತ್ರಿ ಸಾರ್ ಫೋಟೋದಿಂದ. ನಂತರ ಒಂದು 2 ಅವರ್ಸ್ ಮೆಡಿಟೇಷನ್ ಕೂತ್ಕೊಂಡಾಗ ಮತ್ತೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಬಂತು. ಅದೇ ಥರನೇ ಡೈಲಿ ಒಂದು 2 ಅವರ್ಸ್ 3 ಅವರ್ಸ್ 4 ಅವರ್ಸ್ 6 ಅವರ್ಸ್ ಒಂದು 7 ಡೇಸ್ 10 ಡೇಸ್ ಧ್ಯಾನ ಮಾಡಿದ್ಮೇಲೆ ನನಗೇನೇನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಕಂಪ್ಲೀಟಾಗಿ ವಾಶ್ ಆಗಿಬಿಟ್ಟು, ಮಾತು ಬಂತು, ಕೈ ಹಿಂಗೆ ಹೋಗಿದ್ದು ಕೈ ಬಂತು. ಈಗ ಚೆನ್ನಾಗಿ ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ, ಈ ಸೇವೆ ಕೂಡ ಮಾಡ್ತಾಯಿದ್ದೀನಿ. ಎಲ್ಲಿ ನೋಡಿದ್ರು ಯಾರಾದ್ರೂ ಏನೋ ಸಮಸ್ಯೆ ಇತ್ತು ಅಂದರೆ, ಅನಾರೋಗ್ಯ ಇತ್ತು ಅಂತಂದರೆ ಭಯ ಪಡೋದು ಬೇಕಾಗಿಲ್ಲ, ನೀವು ಧ್ಯಾನ ಮಾಡಿದ್ರೆ ಸಾಕು. ಯಾರಿಗಾದ್ರೂ ಮಕ್ಕಳಾಗಿಲ್ಲ 10 ವರ್ಷ 20 ವರ್ಷ ಆಯಿದ್ರು ಅಂತಂದ್ರು ಹೆಣ್ಮಕ್ಳುಗಳ ಯೋಚನೆ ಮಾಡೋದು ಬೇಡ. ನೀವು ಬೆಳಿಗ್ಗೆ ಒಂದು 3 ಗಂಟೆಯಿಂದ 6 ಗಂಟೆವರೆಗೂ 5 ಗಂಟೆವರೆಗೂ ಡೈಲಿ 2 ಅವರ್ಸ್ ಮೆಡಿಟೇಷನ್ ಮಾಡಿದ್ರೆ ಸಾಕು. ಒಂದು 40 ಡೇಸ್ 41 ಡೇಸಲ್ಲಿ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಇದು ಎಲ್ಲ ಸತ್ಯ ಕೂಡ. ಯಾಕಂದರೆ ಈಗ ಆಲ್ರೆಡಿ ನನ್ನ ಮಗ 12 ವರ್ಷ ಬೈಲಂಗದಲ್ಲಿ ಓದ್ತಾ ಇದ್ದಾನೆ, ಸಿದ್ಧಾರ್ಥ ಅಂತ. ಪತ್ರಿ ಸರ್ ಹತ್ರ ಹೋಗಿ ಕೇಳಿದಾಗ ಈ ಥರ ಮಗು ಹುಟ್ಟಿದೆ ಅಂತ ಹೇಳಿದಾಗ ನನ್ನ ಮಗನಿಗೆ ಅವರೇ ಹೆಸರಿಟ್ಟು ಸಿದ್ಧಾರ್ಥ ಅಂತ ಇಡು, ಬೇರೆ ಏನು ಇಡಬೇಡ ಅಂತ. ಈಗ ನನ್ನ ಮಗನೂ ಚೆನ್ನಾಗಿ ಓದ್ತಾನೆ, ಮೆಡಿಟೇಷನ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು. ಈ ಒಂದು ಸಂದೇಶ ಹೇಳಬೇಕಾಗಿತ್ತು ನಿಮಗೆಲ್ಲರಿಗೂ.
ಧನ್ಯವಾದಗಳು. ಯಾರೆಲ್ಲ ಹೆಣ್ಮಕ್ಳಿದ್ದೀರಿ ನೀವು ವಿಷಯ ಹೇಳಿ, ಎಲ್ಲರ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೇಳಿ, ಧ್ಯಾನ ಮಾಡಿ ಕುಟುಂಬ ಚೆನ್ನಾಗಿರುತ್ತೆ, ಧ್ಯಾನ ಮಾಡಿ ಮನಸ್ಸು ಚೆನ್ನಾಗಿರುತ್ತೆ, ಧ್ಯಾನ ಮಾಡಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು, ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.